ಹಾಯ್ ನಮಸ್ಕಾರ. ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ಇವತ್ತಿನ ವಿಡಿಯೋದ್ರಲ್ಲಿ ಬಕೆಟಲ್ಲೇ ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡಿ 10 ದಿವಸ ಆದಮೇಲೆ ಗುಂಡು ಮಲ್ಲಿಗೆ ಗಿಡಗಳನ್ನ ಹೆಂಗೆ ರೀಪಾಟ್ ಮಾಡ್ತೀನಿ ಅಂತ ನೀವು ಈ ವಿಡಿಯೋದ್ರಲ್ಲಿ ನೋಡ್ಬೋದು. ನೀವಿಲ್ಲಿ ನೋಡ್ಬೋದು, ನನ್ನ ಟೆರೆಸ್ ಗಾರ್ಡನಲ್ಲಿ 4 ಬಕೆಟ್ಗಳಲ್ಲಿ ಗುಂಡು ಮಲ್ಲಿಗೆ ಗಿಡಗಳನ್ನ ಬೆಳೆಸಿದ್ದೀನಿ. ಗುಂಡು ಮಲ್ಲಿಗೆ ಗಿಡಗಳು ಆಲ್ರೆಡಿ ರೂಟ್ ಬೌಂಡ್ ಆಗಿದೆ. ಅದನ್ನು ಇವಾಗ ನಾನು ಮತ್ತೆ ತೆಗೆದು ನೀಟಾಗೆ ರೀಪಾಟಿಂಗ್ ಮಾಡ್ಕೊತೀನಿ. ನೀವಿಲ್ಲಿ ನೋಡ್ಬೋದು, ನನ್ನ ಟೆರೆಸ್ ಗಾರ್ಡನಲ್ಲಿ ಒಂದು ಪಿಲ್ಲರ್ ಇದೆ. ಗುಂಡು ಮಲ್ಲಿಗೆ ಗಿಡಗಳು ತುಂಬಾ ಉದ್ದಕ್ಕೆ ಬಳ್ಳಿ ಥರ ಬೆಳೆಯೋದ್ರಿಂದ ಈ ಪಿಲ್ಲರ್ ಸಪೋರ್ಟಿಂದ ನಾನು ಮೇಲೆ ಇರೋ ಟೆರೆಸ್ ಡ್ರಿಲ್ಗಳಿಗೆ ಗುಂಡು ಮಲ್ಲಿಗೆ ಗಿಡಗಳನ್ನೆಲ್ಲ ಹಬ್ಸಿದ್ದೆ. ಡ್ರಿಲ್ ಮೇಲೆ ಮತ್ತು ಪಿಲ್ಲರ್ ಮೇಲೆ ನಾನು ಹಬ್ಸಿದ್ದೆಲ್ಲ ಗುಂಡು ಮಲ್ಲಿಗೆ ಗಿಡಗಳನ್ನೆಲ್ಲ ತೆಗ್ದಿದ್ದೀನಿ ರೀಪಾಟ್ ಮಾಡ್ಕೊಳೋದಕ್ಕೆ. ನೀವಿಲ್ಲಿ ನೋಡ್ಬೋದು, ನನ್ನ ಟೆರೆಸ್ ಗಾರ್ಡನಲ್ಲಿರೋ ಗುಂಡು ಮಲ್ಲಿಗೆ ಗಿಡಗಳು ಎಷ್ಟು ಉದ್ದಕ್ಕೆ ಬೆಳ್ಕೊಂಡಿದೆ ಅಂತ. ಗುಂಡು ಮಲ್ಲಿಗೆ ಗಿಡಗಳ ಎಲೆಗಳು ನೀವು ನೋಡ್ಬೋದು ಎಲ್ಲೋ ಆಗಿದೆ. ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಬೆಳೆಸೋ ಗುಂಡು ಮಲ್ಲಿಗೆ ಗಿಡಗಳನ್ನ ನಾನು ವರ್ಷಕ್ಕೆ ಸತಿ ಮಾತ್ರ ರೀಪಾಟ್ ಮಾಡ್ಕೊತೀನಿ. ಇವಾಗ ಇದು ಸೀಸನ್ ಆಗಿರೋದ್ರಿಂದ ಇವಾಗ ನಾನು ಎಲ್ಲ ತೆಗೆದು ನೀಟಾಗೆ ರೀಪಾಟ್ ಮಾಡ್ಕೊತೀನಿ. ಗುಂಡು ಮಲ್ಲಿಗೆ ಗಿಡಗಳು ತುಂಬಾ ಉದ್ದಕ್ಕೆ ಬೆಳ್ಕೊಂಡಿದೆ ಮತ್ತು ಒಂದಕ್ಕೊಂದು ಸುತ್ತಕೊಂಡಿದೆ. ಅದನ್ನೆಲ್ಲ ನಾನು ಬಿಡಿಸ್ಕೊತಾ ಇದ್ದೀನಿ. ತುಂಬಾ ಕಷ್ಟ ಆಯಿತು ಇದೆಲ್ಲ ಬಿಡಿಸೋ ಅಷ್ಟೊತ್ತಿಗೆ. ನನ್ನ ಟೆರೆಸ್ ಗಾರ್ಡನಲ್ಲಿ 4 ಬಕೆಟ್ಗಳಲ್ಲಿ ಗುಂಡು ಮಲ್ಲಿಗೆ ಗಿಡಗಳನ್ನ ಬೆಳೆಸ್ತಾ ಇದ್ದೆ. ಈ ಒಂದೊಂದು ಗಿಡನೂ ಎಲ್ಲೆಲ್ಲಿ ಒಂದಕ್ಕೊಂದು ಸುತ್ತಕೊಂಡಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಒಂದೊಂದೇ ತೆಗೆದು ನೀಟಾಗೆ ಹಾಕ್ಕೊತಾ ಇದ್ದೀನಿ. ಗಿಡಗಳಲ್ಲಿ ತುಂಬಾ ಧೂಳಿದೆ ಮತ್ತು ಹುಳಗಳಿದೆ. ಅದರಿಂದ ಸ್ವಲ್ಪ ಹುಷಾರಾಗೆ ತೆಗಿಬೇಕು ಅಂತ ನಿಧಾನಕ್ಕೆ ತೆಗಿತಾ ಇದ್ದೀನಿ. ಹೆಂಗಿದ್ರೂ ಎಲೆಗಳೆಲ್ಲ ತೆಗ್ದುಬಿಡ್ತೀನಿ. ಅದರಿಂದ ಯಾವುದೇ ಥರ ಡ್ಯಾಮೇಜ್ ಆದ್ರೂ ಪರವಾಗಿಲ್ಲ ಅಂತ ಸ್ವಲ್ಪ ತೆಗಿತಾ ಇದ್ದೀನಿ. ಹಂಗೆ ಗಿಡನ ತೆಗಿಯೋವಾಗೆ ಆ ಗಿಡದಿಂದ ಒಂದು ಹಲ್ಲಿ ಬಂತು. ಅದು ನನ್ನ ನೋಡ್ಕೊಂಡು ತುಂಬಾ ಹೆದ್ರ್ಕೊಳ್ತು. ನಾನು ಸಡನ್ನಾಗಿ ಅದನ್ನು ನೋಡಿ ತುಂಬ ಹೆದ್ರ್ಕೊಂಡ್ಬಿಟ್ಟೆ. ಇಂಥ ಹಲ್ಲಿಗಳು ಮತ್ತು ಹುಳಗಳೆಲ್ಲ ನನ್ನ ಟೆರೆಸ್ ಗಾರ್ಡನಲ್ಲಿ ತುಂಬಾ ಕಾಮನ್ ಆಗಿರುತ್ತೆ. ಫೈನಲ್ ಆಗಿ ಒಂದು ಗುಂಡು ಮಲ್ಲಿಗೆ ಗಿಡನ ಬಿಡಿಸಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಗುಂಡು ಮಲ್ಲಿಗೆ ಗಿಡ ಎಷ್ಟು ಉದ್ದಕ್ಕೆ ಬೆಳ್ಕೊಂಡಿದೆ ಅಂತ. ಇಲ್ಲಿ ನೀವು ನೋಡ್ಬೋದು ಗುಂಡು ಮಲ್ಲಿಗೆ ಗಿಡನ ಬಕೆಟಿಂದ ತೆಗೆದು ಸೈಡಲ್ಲಿ ಇಕ್ಕಿದ್ದೀನಿ. ಈ ಗುಂಡು ಮಲ್ಲಿಗೆ ಗಿಡ ಫುಲ್ಲಾಗೆ ರೂಟ್ ಬೌಂಡ್ ಆಗಿದೆ. ನಾನು ಇದೇ ಬಕೆಟಲ್ಲಿ ಮತ್ತೆ ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಲೇಯರ್ ಮೆಥಡಲ್ಲಿ ಮಾಡಿಕೊಂಡು ಮತ್ತೆ ಈ ಗಿಡನ ನಾನು ಇದೇ ಬಕೆಟಲ್ಲೇ ಹಾಕ್ತಾಯಿದ್ದೀನಿ. ಯಾಕಂದರೆ ನೀವು ಇಲ್ಲಿ ನೋಡ್ಬೋದು ಬಕೆಟಲ್ಲಿ ಕೆಂಪು ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿವರೆಗೂ ಮಾತ್ರ ಗಿಡ ಬೆಳೆದಿದೆ. ಅದಕ್ಕೆ ಬೆಳೆಯೋಕ್ಕೆ ಜಾಗ ಇರುತ್ತೆ. ಆದರೆ ನಾವು ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡೋದ್ರಿಂದ ಅದು ಕೆಳಗಡೆ ಕಂಪೋಸ್ಟಿಂಗ್ ಆಗ್ತಾ ಆಗ್ತಾ ಮಣ್ಣು ತುಂಬಾ ಕೆಳಗಡೆ ಹೋಗ್ತಾ ಇರುತ್ತೆ. ಅದರಿಂದ ತುಂಬ ಗ್ಯಾಪ್ ಮೇಲೆ ಇರುತ್ತೆ ಆ ಜಾಗ. ನಾವು ಅಲ್ಲಿ ಕಂಪೋಸ್ಟ್ ಮತ್ತೆ ಮಾಡೋಕ್ಕೆ ಹೋಗಲ್ಲ ನಾನು. ಯಾಕಂದರೆ ಅದು ಗಿಡ ಒಂದು ಸತಿ ಹಾಕ್ಮೇಲೆ ಅದ್ರ ಮೇಲೆ ಕಂಪೋಸ್ಟ್ ಮಾಡೋದ್ರಿಂದ ಗಿಡ ತುಂಬಾ ಹೀಟಿಂದ ಗಿಡ ಸಾಯೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಒಂದು ಸತಿ ಕಂಪೋಸ್ಟ್ ಮಾಡಿದ್ಮೇಲೆ ಹಾಕಿ ಗಿಡಗಳನ್ನ ಹಾಕಿದ್ಮೇಲೆ ನಾನು ಅದ್ರ ಮೇಲೆ ಮತ್ತೆ ಕಸ ಆಗಲಿ ಏನೂ ಹಾಕಲ್ಲ. ಒಂದೊಂದು ಸತಿ ಕಂಪೋಸ್ಟ್ ಇದ್ದರೆ ಅದನ್ನ ಮೇಲೆ ಕವರ್ ಮಾಡಿರ್ತೀನಿ. ಅದರಿಂದ ಇಲ್ಲಿ ನೀವು ನೋಡ್ಬೋದು ಬಕೆಟಲ್ಲಿ ತುಂಬ ಜಾಗ ಇದೆ. ಅದಕ್ಕೆ ಇದು ಗಿಡ ಆರಾಮಾಗಿ ಇದರಲ್ಲಿ ಇನ್ನೂ ಬೆಳಿಬೋದು. ಅದರಿಂದ ಇದರಲ್ಲೇ ನಾನು ಮಾಡ್ಕೊತಾ ಇದ್ದೀನಿ. ಮತ್ತೆ ಇಲ್ಲಿ ನೀವು ನೋಡ್ಬೋದು ನಾನು ನುಗ್ಗೆಕಾಯಿ ಗಿಡನ ತೆಗ್ದಾಕ್ಬಿಟ್ಟಿದ್ದೀನಿ. ಅದು ನುಗ್ಗೆಕಾಯಿ ಗಿಡ ತುಂಬಾ ಚೆನ್ನಾಗಿ ಬೆಳ್ತಿದೆ. ಇಲ್ಲಿ ನೀವು ನೋಡ್ಬೋದು. ಆದರೆ ಅದು ಏನಾಗ್ತಾಯಿತ್ತು ಅಂದರೆ ನುಗ್ಗೆಕಾಯಿ ಬರ್ತಾ ಇದ್ದಿಲ್ಲ ಮತ್ತು ಹೂಗಳು ಬಂದ್ರೂ ಉದುರೋಗ್ತಾ ಇತ್ತು. ಗಿಡ ಏನೋ ತುಂಬ ಚೆನ್ನಾಗಿ ಬೆಳೆದಿದೆ, ಆದರೆ ಎಲೆ ಮತ್ತು ಹೂವು ಯಾವುದೂ ಇದ್ದಿಲ್ಲ. ಅದರಿಂದ ಅದನ್ನು ತೆಗ್ದಾಕಿದ್ದೀನಿ. ಅದು ತೆಗೆದ್ಮೇಲೆ ನನಗೆ ಗೊತ್ತಾಗಿದ್ದು ನುಗ್ಗೆಕಾಯಿ ಗಿಡದ ಬುಡದಲ್ಲಿ
ವೇಸ್ಟಲ್ಲಿ ಅದು ಒಂದು ಸ್ವಲ್ಪ ಗಡ್ಡೆಗಳ ಥರ ಏನೋ ಬೆಳ್ಕೊಂಡಿತ್ತು. ನಾನು ಹಾಕಿರೋ ಎಲ್ಲ ಕಂಪೋಸ್ಟ್ ಎಲ್ಲ ಆ ಗಡ್ಡೆಗಳು ಚೆನ್ನಾಗಿ ಬೆಳೆದಿದೆ ಹೊರತು ಒಂದು ಕಾಯಿ ಬಂದಿಲ್ಲ. ಅದರಿಂದ ನಾನು ಈ ಗಿಡಗಳನ್ನೂ ತೆಗ್ದಾಕಿದ್ದೀನಿ. ಇದನ್ನು ನಾನು ಇವತ್ತು ಇದರಲ್ಲೇ ಕಂಪೋಸ್ಟಿಂಗಲ್ಲೇ ಹಾಕಿಬಿಡ್ತಾಯಿದ್ದೀನಿ. ಫಸ್ಟು ನಾನು ಇಲ್ಲಿ ಗಾರ್ಡನಲ್ಲೇ ಯೂಸ್ ಮಾಡಿರೋ ಮಣ್ಣನ್ನು 2 ಮರ ಅಷ್ಟು ಹಾಕ್ತಾಯಿದ್ದೀನಿ. ಅದನ್ನು ಒಂದೇ ಲೆವೆಲಾಗಿ ಮಾಡ್ಕೊತಾ ಇದ್ದೀನಿ. ನಾವು ಯಾವಾಗೂ ಲೇಯರಲ್ಲಿ ಹಾಕೋದ್ರಿಂದ ನಾವು ಹಾಕಿ ತಕ್ಷಣವೇ ಒಂದೇ ಲೆವೆಲಾಗಿ ಮಾಡ್ಕೊಳ್ಬೇಕು. ಇಲ್ಲಿ ನೀವು ನೋಡ್ತಾ ಇರೋದು ಅವರೆಕಾಯಿ ಸಿಪ್ಪೆ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನು 1 ಮರ ಅಷ್ಟು ಹಾಕ್ತಾಯಿದ್ದೀನಿ ಡ್ರೈ ವೇಸ್ಟ್ ಆಗಿ. ಒಂದು ಮರ ಅವರೆಕಾಯಿ ಸಿಪ್ಪೆನ ಹಾಕಿದ ತಕ್ಷಣ ಅದನ್ನು ಒಂದೇ ಲೆವೆಲಾಗೆ ಮಾಡ್ಕೊತಾ ಇದ್ದೀನಿ. 1 ಬಕೆಟ್ ಅಷ್ಟು ಕಿಚನ್ ವೇಸ್ಟ್ ಇವಾಗ ಹಾಕ್ಕೊತಾ ಇದ್ದೀನಿ. ಕಿಚನ್ ವೇಸ್ಟಲ್ಲಿ ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಮತ್ತು ತರಕಾರಿ ಸಿಪ್ಪೆಗಳು ಮತ್ತು ಹಣ್ಣಿನ ಸಿಪ್ಪೆಗಳು ಇದೆ. 1 ಬಕೆಟು ಕಿಚನ್ ವೇಸ್ಟ್ ಹಾಕಿದ್ಮೇಲೆ ನುಗ್ಗೆಕಾಯಿ ಇದು ಗಡ್ಡೆ ಇದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಬಲ್ತೋಗಿದ್ದು ಆ ನುಗ್ಗೆಕಾಯಿ ಗಿಡನೂ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲೇ. ಇದ್ರ ಮೇಲೆ ನಾನು ಒಣಗಿರೋ ಬೇರು, ಎಲೆಗಳು ಮತ್ತು ಕಡ್ಡಿಗಳಿದೆ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನನ್ನ ಟೆರೆಸ್ ಗಾರ್ಡನಲ್ಲಿ ಇವಾಗ ಗಿಡಗಳನ್ನ ರೀಪಾಟ್ ಮಾಡ್ಕೊತಾ ಇದ್ದೀನಿ. ಅದರಿಂದ ಎಲೆಗಳು ಮತ್ತು ಹಿಂಗೆ ಕಡ್ಡಿಗಳು, ಬೇರುಗಳನ್ನೆಲ್ಲ ಒಣಗಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಕಿಚನ್ ವೇಸ್ಟ್ ಕಂಪೋಸ್ಟಿಂಗಲ್ಲಿ ಡ್ರೈ ವೇಸ್ಟಾಗಿ ಯೂಸ್ ಮಾಡ್ಕೊಬೋದು ಅಂತ. ಈ ಡ್ರೈ ವೇಸ್ಟ್ ಎಲೆಗಳೆಲ್ಲ ಹಾಕಿ ಇದ್ರ ಮೇಲೆ ಇನ್ನೊಂದು ಲೇಯರ್ ಆಗಿ ನಾನು ಹೂವುಗಳನ್ನ ಹಾಕ್ತಾಯಿದ್ದೀನಿ. ಇದು ದೇವ್ರಿಗೆ ಯೂಸ್ ಮಾಡಿದ ಹೂವುಗಳು. ಮತ್ತು ಸ್ವಲ್ಪ ಈರುಳ್ಳಿ ಸಿಪ್ಪೆ ಇತ್ತು ಅದನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಈ ಹೂಗಳನ್ನೆಲ್ಲ ಒಂದೇ ಲೆವೆಲಾಗೆ ಮಾಡ್ಕೊತಾ ಇದ್ದೀನಿ. ಈ ಹೂಗಳ ಮೇಲೆ ಸ್ವಲ್ಪ ನಾನು ಮೊಟ್ಟೆ ಸಿಪ್ಪೆಗಳನ್ನ ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ನಾನು ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಸಿಪ್ಪೆನೆಲ್ಲ ಕ್ರಷ್ ಮಾಡಿ ಹಾಕಿದ್ಮೇಲೆ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ ಅದು ಒಂದೇ ಲೆವೆಲಾಗೆ ಸೆಟಲ್ ಆಗಲಿ ಅಂತ. ಮೊಟ್ಟೆ ಸಿಪ್ಪೆಗಳನ್ನ ಒಂದು 2-3 ದಿವಸ ಚೆನ್ನಾಗೆ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಅದು ಸೇಮ್ ಹಪ್ಳ ಥರನೇ ಆಗಿರುತ್ತೆ, ತುಂಬಾ ಕ್ರಿಸ್ಪಿಯಾಗೆ. ಅದನ್ನು ಈಸಿಯಾಗೆ ಕ್ರಷ್ ಮಾಡಿ ಹಾಕ್ಕೊಬೋದು. ಇಲ್ಲಿ ನೀವು ನೋಡ್ಬೋದು ಗುಂಡು ಮಲ್ಲಿಗೆ ಮೊಗ್ಗು. ಇದು ರೂಟ್ ಬೌಂಡ್ ಆಗಿದ್ರೂ ಕೂಡ ಗಿಡ ಆಲ್ರೆಡಿ ಮೊಗ್ಗುಗಳನ್ನ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಚೆನ್ನಾಗಿ ರೀಪಾಟ್ ಮಾಡಿದ್ರೆ ತುಂಬಾ ಮೊಗ್ಗುಗಳು ಬರುತ್ತೆ. ಗುಂಡು ಮಲ್ಲಿಗೆ ಗಿಡಗಳಲ್ಲಿ ಹುಳಗಳಿದೆ ನನ್ನ ಟೆರೆಸ್ ಗಾರ್ಡನಲ್ಲಿ. ಸ್ಟಾರ್ಟಿಂಗಲ್ಲಿ ನಾನು ಅಂದ್ಕೊಂಡೆ ಇದೇನು ಮಾಡಲ್ಲ ಬಿಡು ಅಂತ. ಆದರೆ ಈ ಹುಳಗಳು ಮನೆ ಮಾಡಿಕೊಂಡು ಅದರಲ್ಲೇ ಗಿಡದರಲ್ಲೇ ಇದೆ. ನನಗೊಂದು ಸತಿ ಕಚ್ಚಿತು ಕೂಡ ಇದು. ಕಚ್ಚಿರೋ ಹಾಗೆ ಜೇನು ಹುಳ ಕಚ್ಚಿದ್ರೆ ಹೆಂಗಿರುತ್ತೋ ಹಂಗಿತ್ತು. ಗುಂಡು ಮಲ್ಲಿಗೆ ಗಿಡಗಳು ಒಂದಕ್ಕೊಂದು ಸುತ್ಕೊಂಡಿರೋದ್ರಿಂದ ಮತ್ತೆ ಅದು ಹುಳಗಳು ಡಿಸ್ಟರ್ಬ್ ಆಗಿ ಎಲ್ಲಿ ಕಚ್ಚಿಬಿಡುತ್ತೋ ಅಂದ್ಕೊಂಡಿದ್ದೆ. ಇಲ್ಲಿ ನೀವು ನೋಡ್ಬೋದು ಕಿಚನ್ ವೇಸ್ಟ್ ಬಕೆಟಲ್ಲಿ ಸ್ವಲ್ಪ ಕೆಳಗಡೆ ಹೋಗಿದೆ. ಒಂದು ಸತಿ ಕಿಚನ್ ವೇಸ್ಟು ಡಿಕಂಪೋಸ್ ಆಗೋಕ್ಕೆ ಶುರು ಆದ ತಕ್ಷಣವೇ ಕಸ ಎಲ್ಲ ಕೆಳಗಡೆ ಇಳಿತಾ ಹೋಗ್ತಾ ಇರುತ್ತೆ. ಆಮೇಲೆ ಬೇಕಂದರೆ ನೀವು ಕಿಚನ್ ವೇಸ್ಟು, ಡ್ರೈ ವೇಸ್ಟ್ ಅಂತ ಲೇಯರ್ ಆಗಿ ಹಾಕ್ಕೊಳ್ಬೋದು. ಈ ಒಣಗಿದ ಎಲೆಗಳ ಮೇಲೆ ನಾನು ಬೇರು ಹಾಕ್ತಾಯಿದ್ದೀನಿ. ಬೇರು ಹಾಕಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ ಅದು ನೀಟಾಗಿ ಸೆಟಲ್ ಆಗುತ್ತೆ ಅಂತ. ಇದ್ರ ಮೇಲೆ ನಾನೊಂದು ಅರ್ಧ ಬಕೆಟ್ ಅಷ್ಟು ಮತ್ತು ಕಿಚನ್ ವೇಸ್ಟ್ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ. ಅದು ಒಂದೇ ಲೆವೆಲಾಗಿ ಇರಲಿ ಅಂತ. ಆಮೇಲೆ ಮತ್ತೆ ಇನ್ನು ಅರ್ಧ ಬಕೆಟ್ ಅಷ್ಟು ಕಸನ ಹಾಕ್ಬಿಟ್ಟು ನೀಟಾಗಿ ಅದು ಪ್ರೆಸ್ ಮಾಡಿದ್ರೆ ಒಂದೇ ಲೆವೆಲಾಗಿ ಕುತ್ಕೊಳ್ಳುತ್ತೆ. ಈ ಸತಿ ಈ ಕಿಚನ್ ವೇಸ್ಟಲ್ಲಿ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಸ್ವಲ್ಪ ತರಕಾರಿ ಸಿಪ್ಪೆನೂ ಇದೆ. ಮತ್ತು ತುಂಬಾ ಹಣ್ಣಿನ ಸಿಪ್ಪೆಗಳು ಮತ್ತು ತುಂಬಾ ಹಣ್ಣಾಗಿರೋ ಆರೆಂಜ್ ಎಲ್ಲ ಇದೆ. ಅದನ್ನೆಲ್ಲನೂ ನಾನು ಇದರಲ್ಲೇ ಕಿಚನ್ ಕಂಪೋಸ್ಟಿಂಗಲ್ಲಿ ಹಾಕ್ಕೊತಾ ಇದ್ದೀನಿ.
ನೀವಿಲ್ಲಿ ನೋಡ್ಬೋದು ದೇವ್ರಿಗೆ ಯೂಸ್ ಮಾಡಿರೋ ಹೂಗಳನ್ನು ನಾನು ಇದರಲ್ಲೇ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಬಾಳೆಹಣ್ಣು ಸಿಪ್ಪೆ, ಮೊಟ್ಟೆ ಸಿಪ್ಪೆ ಕೂಡನೂ ನಾನು ಇದರಲ್ಲೇ ಹಾಕ್ಕೊಂಡಿದ್ದೀನಿ. ನನ್ನ ಮನೇಲಿ ಕಿಚನ್ ವೇಸ್ಟು ಇಷ್ಟು ಸಿಕ್ಕಿದೆ. ನಿಮ್ಮ ಮನೇಲಿ ಯಾವ ಥರ ಕಿಚನ್ ವೇಸ್ಟ್ ಇದ್ರೂ ನೀವು ಹಾಕ್ಕೊಬೋದು. ಯಾವ್ದಾನ ತರಕಾರಿ ಸಿಪ್ಪೆಗಳಾಗಲಿ, ಇಲ್ಲಾಂದರೆ ತುಂಬಾ ಹಣ್ಣಾಗಿದ್ದು ಯಾವ್ದಾನ ತರಕಾರಿ ಇಲ್ಲಾಂದರೆ ಹಣ್ಣುಗಳ್ನ ಯೂಸ್ ಮಾಡಿಲ್ಲ ಅಂದ್ರೂ ನೀವು ಈ ಕಿಚನ್ ವೇಸ್ಟಲ್ಲಿ ಹಾಕ್ಕೊಬೋದು. ಒಂದು ಸತಿ ನೀಟಾಗಿ ಕಿಚನ್ ವೇಸ್ಟ್ ಎಲ್ಲ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಮರದಷ್ಟು ಮಣ್ಣು ಹಾಕ್ಕೊತಾ ಇದ್ದೀನಿ. ಆ ಮಣ್ಣನ್ನು ಸ್ವಲ್ಪ ಲೈಟಾಗೆ ಪ್ರೆಸ್ ಮಾಡಿಕೊಂಡು ಇನ್ನೊಂದು ಮರ ಮಣ್ಣು ಹಾಕಿದ್ದೀನಿ. ಇವಾಗ ನಾನು ನೀರು ಹಾಕ್ತಾ ಇದ್ದೀನಿ. ಅದು ಡ್ರೈನೇಜ್ ಹೋಲಿಂದ ನೀರು ಬರೋವರೆಗೂ ಫುಲ್ಲು ನೀರು ಹಾಕಬೇಕು. ಇನ್ನು ಈ ಬಕೆಟ್ನ ನಾನು 10 ದಿವಸವರೆಗೂ ಡೈಲಿ ನೀರು ಹಾಕಿ ಕಂಪೋಸ್ಟ್ ಟೀನ ಕಲೆಕ್ಟ್ ಮಾಡ್ಕೊತೀನಿ. ಆ ಕಂಪೋಸ್ಟ್ ಟೀನ ನಾನು ಮತ್ತೆ ನೀರಲ್ಲಿ ಡೈಲ್ಯೂಟ್ ಮಾಡಿ ಗಿಡಗಳಿಗೂ ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು ನನ್ನ ಟೆರೆಸ್ ಗಾರ್ಡನಲ್ಲಿ ಬೆಳೆಸಿರೋ ಗುಂಡು ಮಲ್ಲಿಗೆ ಗಿಡ ಎಷ್ಟು ರೂಟ್ ಬೌಂಡ್ ಆಗಿದೆ ಅಂತ. ಇದರಲ್ಲೂ ತುಂಬಾ ಶಂಕುಳಗಳಿದೆ. ಇಲ್ಲಿ ನೀವು ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಶಂಕುಳಗಳು ಹೆಂಗಿದೆ ಅಂತ. ಎಲ್ಲ ಶಂಕುಳಗಳೆಲ್ಲ ಸೈಡಲ್ಲಿ ಬಂದ್ಬಿಟ್ಟಿದೆ. ನಾನು ಇದು ಪಾಟ್ ತೆಗೆದ ತಕ್ಷಣವೇ ಇನ್ನೊಂದು ಪಾಟ್ಗೆ ಹಾಕ್ದಿರ ಹಿಂಗೆ ಇದಕ್ಕೆ ನೀರು ಹಾಕ್ತಾಯಿದ್ದೆ. ಅದರಿಂದ ಅದು ಎಲ್ಲಿ ತಣ್ಣಗಿರುತ್ತೋ ಅಲ್ಲೆಲ್ಲನೂ ಹಿಂಗೆ ಇರುತ್ತೆ ಶಂಕುಳಗಳು. ಅದರಿಂದ ನಾನು ಸ್ವಲ್ಪ ಈ ಶಂಕುಳಗಳನ್ನೆಲ್ಲ ತೆಗಿತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಗುಂಡು ಮಲ್ಲಿಗೆ ಗಿಡಗಳಲ್ಲಿ ಸ್ವಲ್ಪನೂ ಜಾಗ ಇಲ್ದಿರೋಷ್ಟು ಬೇರುಗಳು ಬೆಳ್ಕೊಂಡಿದೆ. ಇನ್ನೇನು ಹೊಸ್ದಾಗಿ ಬೆಳೆಯೋದಕ್ಕೆ ಸ್ವಲ್ಪನೂ ಜಾಗ ಇಲ್ಲ, ಅದು ಫುಲ್ಲು ರೂಟ್ ಬೌಂಡ್ ಆಗಿಬಿಟ್ಟಿದೆ. ಗುಂಡು ಮಲ್ಲಿಗೆ ಗಿಡ ತುಂಬಾ ರೂಟ್ ಬೌಂಡ್ ಆಗಿರೋದ್ರಿಂದ ಅರ್ಧ ಅಷ್ಟು ನಾನು ರೂಟ್ಸ್ ಕಟ್ ಮಾಡಿ ತೆಗಿಯೋಣ ಅಂತ ಇಲ್ಲಿ ಒಂದು ದೊಡ್ಡದು ಕರ್ನೆ ತಗೊಂಡಿದ್ದೀನಿ. ಈ ಕರ್ನೆ ತುಂಬಾ ಶಾರ್ಪಾಗಿದೆ. ಅದರಿಂದ ಹೊಡೆದ್ರೆ ತಕ್ಷಣವೇ ಅದು ಕಟ್ಟಾಗಿ ಬರ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು. ರೂಟ್ ಬೌಂಡ್ ಆಗಿರೋ ಗಿಡಗಳಲ್ಲಿ ಮಣ್ಣು ಮತ್ತು ಬೇರನ್ನು ತೆಗಿಯೋದು ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಇಂಥ ಶಾರ್ಪಾಗಿರೋ ಆಬ್ಜೆಕ್ಟಲ್ಲಿ ಕಟ್ ಮಾಡೋದೇ ಈಸಿ. ಇದರಿಂದ ಗಿಡಗಳಿಗೆ ಯಾವುದೇ ಥರ ತೊಂದರೆ ಆಗಲ್ಲ. ನಾವು ಜಸ್ಟ್ ಈ ರೂಟ್ಸ್ನ ಟ್ರಿಮ್ ಮಾಡ್ತಾಯಿದ್ದೀವಿ. ನಾವು ಒಂದು ಸತಿ ರೀಪಾಟ್ ಮಾಡಿದ್ಮೇಲೆ ನಾವು ಎಲ್ಲಿವರೆಗೂ ಟ್ರಿಮ್ ಮಾಡಿರ್ತೀವೋ ಅಲ್ಲಿಂದ ಹೊಸ್ದಾಗೆ ಬೇರುಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಡಗಳೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅದರಿಂದ ನಾವು ಕಟ್ ಮಾಡೋಗೆ ಒಂದು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ತುಂಬಾ ಬೇರು ಕಟ್ ಮಾಡ್ದಿರ ಸ್ವಲ್ಪ ದೂರದ್ರಲ್ಲಿ ಕಟ್ ಮಾಡೋದ್ರಿಂದ ಅರ್ಧ ಅಷ್ಟು ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಮತ್ತು ಸೈಡಲ್ಲೆಲ್ಲ ತೆಗಿತಾ ಇದ್ದೀನಿ. ಇಲ್ಲಿ ನೀವು ಈ ವಿಡಿಯೋದ್ರಲ್ಲಿ ನೋಡ್ಬೋದು ನಾನು ಎಷ್ಟು ಕಟ್ ಮಾಡಿ ತೆಗ್ದಿದ್ದೀನಿ ಅಂತ. ಒಂದು ಸತಿ ನಾನು ಅದು ರೀಪಾಟ್ ಮಾಡಿದ ತಕ್ಷಣವೇ ಗಿಡ ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನ್ಯೂ ಗ್ರೋತ್ಗೆ ಅದಕ್ಕೆ ಸ್ವಲ್ಪ ಜಾಗ ಸಿಕ್ಕುತ್ತೆ ಅಷ್ಟೇ. ಈ ಬಕೆಟಲ್ಲಿ ನಾನು ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡಿ 10 ದಿವಸ ಆಗಿದೆ. ಅದರಿಂದ ನಾನು ಇವತ್ತು ಇದರಲ್ಲೇ ರೀಪಾಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಬಕೆಟಲ್ಲಿರೋ ಸ್ವಲ್ಪ ಮೇಲೆ ಇರೋ ಮಣ್ಣೆಲ್ಲ ತೆಗಿತಾ ಇದ್ದೀನಿ. ರೂಟ್ಸ್ ಟ್ರಿಮ್ ಮಾಡಿರೋ ಗುಂಡು ಮಲ್ಲಿಗೆ ಗಿಡನ ಇದ್ರ ಮೇಲೆ ಇವಾಗ ಇಟ್ಟು ನಾನು ಫಸ್ಟೇ ತೆಗ್ದಿದ್ದ ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮೇಲೆ ಮಣ್ಣನ್ನು ಮತ್ತೆ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಈ ಕಿಚನ್ ವೇಸ್ಟ್ ಕಂಪೋಸ್ಟಿಂಗಿಗೆ 10 ದಿವಸ ಆಗಿರೋದ್ರಿಂದ ಇದರಲ್ಲಿರೋ ಹೀಟು ಕಡಿಮೆ ಆಗಿರುತ್ತೆ. ಅದರಿಂದ ಗಿಡಕ್ಕೆ ಯಾವುದೇ ಥರ ತೊಂದರೆ ಆಗದಿರ ಇದರಿಂದನೇ ಗಿಡಗಳಿಗೆ ಡೈರೆಕ್ಟಾಗಿ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಸಿಕ್ಕುತ್ತೆ. ತುಂಬಾ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಇಂಥ ಗಾರ್ಡನಿಂಗ್ ವೀಡಿಯೋಸ್ಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. ಗುಂಡು ಮಲ್ಲಿಗೆ ಗಿಡ ಎಲೆಗಳನ್ನೆಲ್ಲ ತೆಗೆದು ಪ್ರೂನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಥರ ಎಲೆಗಳನ್ನ ಬಿಡ್ತಾ ಇಲ್ಲ. ಫುಲ್ಲು ಗಿಡದ ಎಲೆ ಎಲ್ಲ ತೆಗ್ದಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಪ್ರೂನಿಂಗು ಮಾಡ್ಕೊತಾ ಇದ್ದೀನಿ. ಗುಂಡು ಮಲ್ಲಿಗೆ ಗಿಡದ ಎಲೆ ತುಂಬಾ ಎಲ್ಲೋ ಆಗಿದೆ. ಅದರಿಂದ ಎಲೆಗಳನ್ನ ತೆಗಿಯೋದ್ರಿಂದ ಮತ್ತು ಪ್ರೂನ್ ಮಾಡೋದ್ರಿಂದ ಹೊಸ ಚಿಗುರು ಬರುತ್ತೆ. ಇವಾಗ ಅದರ ಸೀಸನ್ ಆಗಿರೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ.
ಇಲ್ಲಿ ನಾನು ಒಣಗಿರೋ ಕಡ್ಡಿಗಳು ಮತ್ತು ಗುಂಡು ಮಲ್ಲಿಗೆ ಗಿಡ ತುದಿಗಳನ್ನ ಕಟ್ ಮಾಡ್ತಾ ಇದ್ದೀನಿ. ಒಣಗಿರೋ ಗುಂಡು ಮಲ್ಲಿಗೆ ಗಿಡದ ಕಡ್ಡಿಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಿಸರ್ ಶಾರ್ಪಾಗಿಲ್ಲ, ಅದರಿಂದ ಅದು ಕಡ್ಡಿಗಳು ತುಂಬಾ ಬಲ್ತೋಗಿದೆ. ಅದರಿಂದ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಗುಂಡು ಮಲ್ಲಿಗೆ ಗಿಡಗಳ ತುದಿ ಮತ್ತು ಒಣಗಿರೋ ಕಡ್ಡಿಗಳು ಕಟ್ ಮಾಡೋದ್ರಿಂದ ಗಿಡದಲ್ಲಿ ಹೊಸ ಚಿಗುರು ಬಂದು ಗಿಡ ತುಂಬಾ ಚೆನ್ನಾಗಿ ಬೆಳ್ಕೊಳುತ್ತೆ. ಅದರಿಂದ ತುಂಬಾ ಹೂಗಳು ಸಿಕ್ಕುತ್ತೆ. ಒಂದು ಸತಿ ರೀಪಾಟ್ ಮಾಡಿದ್ಮೇಲೆ ನಾನು ಗುಂಡು ಮಲ್ಲಿಗೆ ಗಿಡನ ಬಿಸಿಲಲ್ಲಿ ಇಡ್ತಾ ಇಲ್ಲ. ಚಿಗುರು ಬರೋಕ್ಕೆ ಶುರು ಆದಮೇಲೆ ಈ ಬಕೆಟ್ನ ನಾನು ಬಿಸಿಲಲ್ಲಿ ಇಡ್ತೀನಿ. ಅಲ್ಲಿವರೆಗೂ ನೆರಳಲ್ಲೇ ಇಟ್ಟು ಡೈಲಿ ನೀರು ಹಾಕ್ತೀನಿ. ಇಲ್ಲಿ ನೀವು ನೋಡ್ಬೋದು ಗುಂಡು ಮಲ್ಲಿಗೆ ಗಿಡ, ಅದರಲ್ಲಿ ಒಂದು ಎಲೆ ಬಿಡ್ದಿರ ಎಲ್ಲ ಎಲೆಗಳನ್ನ ತೆಗ್ದಿದ್ದೀನಿ ಮತ್ತು ತುದಿಗಳನ್ನೂ ಕಟ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಗುಂಡು ಮಲ್ಲಿಗೆ ಗಿಡದ ಎಲೆಗಳು ಮತ್ತು ನಾನು ಪ್ರೂನ್ ಮಾಡಿದ್ದ ಕಡ್ಡಿಗಳು. ಇದನ್ನು ಮತ್ತೆ ನಾನು ಕಿಚನ್ ವೇಸ್ಟ್ ಕಂಪೋಸ್ಟಿಂಗಲ್ಲೇ ಯೂಸ್ ಮಾಡ್ಕೊತೀನಿ. ಈ ಎಲೆ ಮೇಲೆ ನೀವು ನೋಡ್ಬೋದು ಯಾವುದೋ ಹುಳಗಳು ಮೊಟ್ಟೆ ಇಕ್ಕಿದೆ. ಎಲೆಗಳೆಲ್ಲ ತೆಗೆದು ಪ್ರೂನಿಂಗ್ ಮಾಡಿದ್ಮೇಲೆ ನಾನು ಇವಾಗ ಗುಂಡು ಮಲ್ಲಿಗೆ ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ. ಇದು ಡ್ರೈನೇಜ್ ಹೋಲಿಂದ ಬರೋ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಬಕೆಟಲ್ಲಿ ರೀಪಾಟ್ ಮಾಡೋದನ್ನು ಈ ವಿಡಿಯೋದ್ರಲ್ಲಿ ತೋರಿಸಿದ್ದೀನಿ. ಹಿಂಗೆ ನಾನು 3 ಬಕೆಟಲ್ಲಿ ಇದ್ದಿದ್ದ ಗುಂಡು ಮಲ್ಲಿಗೆ ಗಿಡಗಳನ್ನ ರೀಪಾಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಗುಂಡು ಮಲ್ಲಿಗೆ ಗಿಡ, ಅದರಲ್ಲಿ ಆಲ್ರೆಡಿ ಚಿಗುರು ಬರೋಕ್ಕೆ ಶುರುವಾಗಿದೆ. ಗುಂಡು ಮಲ್ಲಿಗೆ ಗಿಡಗಳಲ್ಲಿ ಚಿಗುರು ಬರೋಕ್ಕೆ ಶುರು ಆದಮೇಲೆ ನಾನು 4 ಬಕೆಟ್ ಗುಂಡು ಮಲ್ಲಿಗೆ ಗಿಡಗಳನ್ನೂ ಬಿಸಿಲಲ್ಲಿ ಇಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಎಲ್ಲ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬೆಳೀತಾ ಇದೆ ಅಂತ. ಇಲ್ಲಿ ನೀವು ನೋಡ್ಬೋದು ಗುಂಡು ಮಲ್ಲಿಗೆ ಗಿಡಗಳಲ್ಲಿ ಆಲ್ರೆಡಿ ಚಿಗುರು ಬರೋಕ್ಕೆ ಶುರುವಾಗಿದೆ. ಜೊತೆಗೆ ಗುಂಡು ಮಲ್ಲಿಗೆ ಮೊಗ್ಗುಗಳನ್ನೂ ನೀವು ನೋಡ್ಬೋದು. ಇನ್ನು ಗಿಡ ಚಿಗುರು ಬರ್ತಾ ಇದೆ, ಜೊತೆಗೆ ಮೊಗ್ಗುಗಳನ್ನೂ ಬಿಡ್ತಾ ಇದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.